ಇನ್ಸ್ಟಾಗ್ರಾಂನಲ್ಲಿ ಮಿರಮಿರಾ ಅಂತ ಮಿಂಚ್ತಿದ್ಲು. ತಾನೊಬ್ಬ ನಟಿ ಹಾಗೂ ನಿರ್ದೇಶಕಿ ಅಂತ ಹೇಳ್ಕೊಂಡಿದ್ದವಳು ವೈದ್ಯೆಯೊಬ್ಬಳ ಸ್ನೇಹ ಮಾಡಿ ಲಕ್ಷ ಲಕ್ಷ ಟೋಪಿ ಹಾಕಿದ್ದಾಳೆ. ಮಿಣಿ ಮಿಣಿ ಪೌಡ್ರಲ್ಲಿ ಮಿಂಚ್ತಿದ್ದಳು ಸುರಸುಂದರಿ. ಮಾತಲ್ದೆ ಮನೆ ಕಟ್ಟಿದ್ಲು. ಇನ್ಸ್ಟಾಗ್ರಾಂ ಚೆಲುವೆ. ಕಾಲ ಕೆಟ್ಟೋಯ್ತು ಬಿಡಿ. ಮನುಷ್ಯತ್ವಕ್ಕಿಂತ ಮಿಣಮಿಣ ಅಂತ ಮಿಂಚೋರಿಗೆ ಬೆಲೆ ಜಾಸ್ತಿ. ತಳುಕು ಬಳುಕಿನ ಪ್ರಪಂಚದಲ್ಲಿ ಬಣ್ಣ ಬಣ್ಣದ ಮಾತಿಗಿರೋ ಬೆಲೆ ಇನ್ಯಾವುದಕ್ಕೂ ಇಲ್ಲ ಬಿಡಿ. ಇನ್ಸ್ಟಾಗ್ರಾಂನಲ್ಲಿ ಇವಳ ಅವತಾರ ನೋಡಿದ್ರೆ ಎಂಥವರು ಕ್ಲೀನ್ ಬೋಲ್ಡ್ ಆಗ್ಬೇಕು. ನಾನು ಅಂಥವಳು, ನಾನು ಇಂಥವಳು ಅಂತ ಏನೇ ಪುಂಗಿದ್ರು ಕಣ್ಣು ಮುಚ್ಕೊಂಡು ನಂಬೇಕು. ಯಾಕಂದ್ರೆ ಈಕೆಯ ಹೈಫೈ ಲೈಫೇ ಹಾಗಿತ್ತು. ಲೈಫ್ ಕೋಚರ್, ಮೋಟಿವೇಟರ್, ಆಕ್ಟರ್ ಕಮ್ ಡೈರೆಕ್ಟರ್ ಅಂತ ಹೇಳ್ಕೊಂಡು ಆಡಿದ್ದೇ ಆಟ. ಸಿನಿಮಾ ನಟರ ಜೊತೆಗೆ ಪ್ರಶಸ್ತಿ ತಗೊಳ್ಳೋ ವಿಡಿಯೋ ಹಾಕಿಕೊಂಡು ಮಿಣಮಿಣ ಅಂತ ಮಿಂಚ್ತಿದ್ಲು. ಈಕೆ ಹೆಸರು ವಿಸ್ಮಯ ಗೌಡ ಅಂತ. ಸೋಷಿಯಲ್ ವರ್ಕ್ ಮಾಡಿದ್ದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿದ್ದೇ ಜಾಸ್ತಿ. ಮೇಡಮ್, ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಮಾರುದ್ದದ ಲಿಸ್ಟೇ ಕೊಡ್ತಿದ್ಲು. ಲೈಫ್ ಕೋಚರ್, ಮೋಟಿವೇಟರ್, ಜೊತೆಗೆ ಆಕ್ಟರ್ ಹಾಗೂ ಡೈರೆಕ್ಟರ್ ಅಂತಾನು ರೀಲ್ ಸುತ್ತಿದ್ಲು. ಅದ್ಯಾವ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ಲು ಆ ದೇವ್ರೇ ಬಲ್ಲ. ಆದ್ರೆ ಇನ್ಸ್ಟಾ ಪೇಜ್ ನಲ್ಲಿ ಮಾತ್ರ ಮಹಿಳಾ ನಿರ್ದೇಶಕಿ ಅನ್ನೋ ಪೋಸ್ಟ್ ಹಾಕೊಂಡು ಶೋ ಆಫ್ ಕೊಡ್ತಿದ್ಲು. ಇಷ್ಟೇ ಆಗಿದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ. ಕಷ್ಟ ಆಗಿದೆ ಅಂತ 6.5 ಲಕ್ಷ ಹಣ ಈಸ್ಕೊಂಡು ಕೈಗೆ ಸಿಗದೆ ಜೂಟ್ ಹೇಳಿದ್ದಾಳಂತೆ. The best motivational speaker, director, counselor and law of attraction coach, Vismaya Gowda. ಈ ವಿಸ್ಮಯಾಳ ವಿಸ್ಮಯ ಪ್ರಪಂಚಕ್ಕೆ ಕಾಲಿಟ್ಟು ಲಕ್ಷ ಲಕ್ಷ ಕಳೆದುಕೊಂಡವರು. 2019ರಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದ ಬಿಂದು ಅನ್ನೋರಿಗೆ ತಾನೊಬ್ಬ ಸಿನಿಮಾ ನಿರ್ದೇಶಕಿ ಹಾಗೂ ಇನ್ಸ್ಟಾದಲ್ಲಿ ಲೈಫ್ ಕೋಚ್ ಅಂತ ಪರಿಚಯ ಮಾಡಿಕೊಂಡಿದ್ಲು. ಇವರಿಬ್ಬರ ಮಧ್ಯೆ ಒಂದೊಳ್ಳೆ ಸ್ನೇಹ ಬೆಳೀತಿದ್ದಂತೆ ಬಿಂದು ಸಹ ಇವರ ಕ್ಲಾಸ್ಗಳಿಗೆ ಅಟೆಂಡ್ ಆಗಿದ್ರು. ಅಲ್ಲಿಂದ ವಿಸ್ಮಯ ಹಾಗೂ ಬಿಂದು ನಡುವೆ ಒಡನಾಟ ಜಾಸ್ತಿಯಾಗಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡ ವಿಸ್ಮಯ ಗೌಡ ಫೆಬ್ರವರಿ 2024ರಲ್ಲಿ ಬಿಂದು ಮನೆಗೆ ಹೋಗಿ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊತಾಳೆ. ನಾನು ತುಂಬಾ ಸಮಸ್ಯೆಯಲ್ಲಿದ್ದೀನಿ, ಒಂದಿಷ್ಟು ಹಣವನ್ನ ಸಾಲವಾಗಿ ಕೊಡಿ, ಆದಷ್ಟು ಬೇಗ ತೀರಿಸ್ತೀನಿ ಎಂದಿದ್ಲಂತೆ. ಹೀಗಾಗಿ ಹಿಂದು ಮುಂದು ನೋಡದೆ ತಮ್ಮ ತಾಯಿ ಅಕೌಂಟ್ನಲ್ಲಿದ್ದ 5 ಲಕ್ಷದ ಜೊತೆಗೆ ತಮ್ಮ ಖಾತೆಯಲ್ಲಿದ್ದ 1.5 ಲಕ್ಷವನ್ನು ಸೇರಿಸಿ ಒಟ್ಟು 6.5 ಲಕ್ಷ ಹಣ ಕೊಟ್ಟಿದ್ರಂತೆ. ಯಾವಾಗ ಲಕ್ಷ ಲಕ್ಷ ಹಣ ಕೈ ಸೇರ್ತೋ ಇದಕ್ಕೆ ಪ್ರತಿಯಾಗಿ ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟಿದ್ದ ವಿಸ್ಮಯ ಆವತ್ತೇ ಕಣ್ಮರೆಯಾಗ್ತಾಳೆ. ಕೆಲ ತಿಂಗಳು ಬಿಟ್ಟು ಹಣ ಕೇಳ್ತಿದ್ದಂತೆ ಒಂದಲ್ಲ ಒಂದು ಸಬೂಬು ಹೇಳೋದಕ್ಕೆ ಶುರು ಮಾಡಿದ್ದಾಳೆ. ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತ ಹಸಿ ಹಸಿ ನಾಟಕ ಶುರು ಮಾಡಿದ್ಲಂತೆ. ಕೊನೆಗೆ ವಿಸ್ಮಯ ಕೊಟ್ಟ ಚೆಕ್ ಅನ್ನ ತಗೊಂಡು ಹೋಗಿ ಬ್ಯಾಂಕ್ಗೆ ಹಾಕಿದ್ದಾರೆ. ಆದ್ರೆ ಬ್ಯಾಂಕ್ಗೆ ಹೋಗ್ತಿದ್ದಂತೆ ಚೆಕ್ ನಲ್ಲಿದ್ದ ಸಹಿ ವ್ಯತ್ಯಾಸ ಆಗಿರೋದು ಗೊತ್ತಾಗಿದೆ. ಹೀಗಾಗಿ ಚೆಕ್ ವಾಪಸ್ ಕೊಟ್ಟಿದ್ರು. ಇದರಿಂದ ಮೋಸ ಹೋದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಡಾಕ್ಟರ್ ಬಿಂದು ಬೆಂಗಳೂರು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಟ್ಟಲ್ಲಿ ನಿರ್ದೇಶಕಿ ಅಂತ ಹೇಳ್ಕೊಂಡು ಲಕ್ಷ ಲಕ್ಷ ಕಿತ್ತವಳು ಕೈಗೆ ಸಿಗದಂತೆ ಎಸ್ಕೇಪ್ ಆಗಿದ್ದಾಳೆ. ಬಣ್ಣ ಬಣ್ಣದ ಮಾತು ನಂಬಿ ಕಂತೆ ಕಂತೆ ಕಾಸು ಕೊಟ್ಟವರು ಕೈ ಕೈ ಹಿಸಿಕೊಳ್ತಿದ್ದಾರೆ. ಸದ್ಯಕ್ಕೆ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ನಟಿ ವಿಸ್ಮಯ ಗೌಡ ಏನಿದ್ದಾರೆ ಅಥವಾ ಡೈರೆಕ್ಟರ್ ಏನ್ ಹೇಳ್ತೀರಿ ಅಥವಾ ಫಿಟ್ನೆಸ್ ಕ್ಲಬ್ ಏನ್ ನಡೆಸ್ತಾ ಇದ್ರೆ ಅವರ ವಿರುದ್ಧ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿರೋದು ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ. ಸದ್ಯಕ್ಕೆ ವೈದ್ಯರ ಹೇಳಿಕೆಯನ್ನು ಪಡೆದು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಪೊಲೀಸರು. ಕ್ಯಾಮೆರಾ ಪರ್ಸನ್ ನೂರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು.